ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 13 ಸಾಮ್ರಾಜ್ಯದ ಸ್ಥಾಪನೆ ಹಾಗೂ ಅದು ಹೇಗೆ ಪ್ರಕಟವಾಗುತ್ತದೆ. ಪುಟ 416. ಬ್ಯಾಬಿಲೋನ್ ಬೀಳುವ ಮೊದಲು ರಾಜ್ಯದ ಆಳ್ವಿಕೆಯು ಪ್ರಾರಂಭವಾಗುತ್ತದೆ ಎಂದು ನಾವು ಅದೇ ರೀತಿ ಓದುತ್ತೇವೆ ಮತ್ತು ಸಾಮ್ರಾಜ್ಯದ ತೀರ್ಪುಗಳ ಪರಿಣಾಮವಾಗಿ ಬ್ಯಾಬಿಲೋನ್ ಕುಸಿಯುತ್ತದೆ. ಆಕೆಯ ಪತನದ ನಂತರ ಕ್ರಿಸ್ತನ ಮೂಲಕ ಬೆಳಕು ಮತ್ತು ಸ್ವಾತಂತ್ರ್ಯವನ್ನು ಪಡೆಯುತ್ತಿದೆ ಎಂದು ಪ್ರತಿನಿಧಿಸುವ ಕೆಲವರು ನಂತರದಲ್ಲಿ ಗ್ರಹಿಸುತ್ತಾರೆ. ಅವರು ಹೇಳುತ್ತಾರೆ, ಆತನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿವೆ. ತನ್ನ ಪೌರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಿದ್ದ ಆ ಮಹಾಜಾರ ಸ್ತ್ರೀಗೆ ಆತನು ನ್ಯಾಯ ತೀರಿಸಿ ಅವಳು ಆತನ ಸೇವಕರನ್ನು ಕೊಂದದ್ದಕ್ಕಾಗಿ ಅವಳಿಗೆ ಪ್ರತಿದಂಡನೆಯನ್ನು ಮಾಡಿದ್ದಾನೆ. ಪ್ರಕಟಣೆ 18ನೇ ಅಧ್ಯಾಯ 19 ಮತ್ತು 2-7 ವಚನಗಳು. ಪ್ರವಾದಿ ದಾನಿಯೇಲನು ರಾಜ ನೆಬೂಕದ್ನೆಚ್ಚರನಿಗೆ ಪೂರ್ವಾಭ್ಯಾಸ ಮಾಡಲು ಮತ್ತು ವಿವರಿಸಲು ದೈವಿಕವಾಗಿ ಪ್ರೇರೇಪಿಸಲ್ಪಟ್ಟನು. ಅನ್ಯ ಜನಾಂಗಗಳ ಅಧಿಕಾರದ ಬಗ್ಗೆ ತನ್ನ ದೃಷ್ಟಿಯನ್ನು ಮಹಾಪ್ರತಿಮೆ ಮೂಲಕ ಹಾದು ಹೋಗುವಾಗ ಪ್ರತಿನಿಧಿಸುತ್ತಾನೆ. ದರ್ಶನದಲ್ಲಿ ಬಂಡೆಯಿಂದ ಪ್ರತಿಮೆಯ ಪಾದಗಳ ಮೇಲೆ ಹೊಡೆಯುವುದನ್ನು ತೋರಿಸಿತು ಮತ್ತು ಇದರ ಪರಿಣಾಮವಾಗಿ ಅನ್ಯ ಜನಾಂಗದ ಅಧಿಕಾರದ ಸಂಪೂರ್ಣ ಧ್ವಂಸವಾಯಿತು ಮತ್ತು ಆ ಬಂಡೆಯು ಇಡೀ ಭೂಮಿಯನ್ನು ತುಂಬುವಷ್ಟು ವಿಸ್ತರಿಸಿತು. ಕೊಡಲಾದ ವಿವರಣೆಯು ದೇವರ ರಾಜ್ಯವು ಸ್ಥಾಪಿಸಲ್ಪಡುವುದು ಮತ್ತು ಪೂರ್ಣವಾಗಿ ಅಧಿಕಾರವನ್ನು ಹೊಂದುವುದು ಮತ್ತು ಐಹಿಕ ಸರ್ಕಾರಗಳ ಧ್ವಂಸವು ಆ ರಾಜ್ಯದ ಶಕ್ತಿಯ ನೇರ ಪರಿಣಾಮವಾಗಿದೆ ಎಂದು ತೋರಿಸುತ್ತದೆ. ದಾನಿಯೇಲನ ಈ ಪ್ರೇರಿತ ಸಾಕ್ಷ್ಯವು ಈ ಕೆಳಗಿನಂತಿದೆ. ಆ ರಾಜರ ಕಾಲದಲ್ಲಿ, ಅಂದರೆ ಅನ್ಯ ಜನಾಂಗದ ಅಧಿಕಾರದ ಕೊನೆಯದು, ಚಿತ್ರದ ಕಾಲ್ಬೆರಳುಗಳಲ್ಲಿ ಪ್ರತಿನಿಧಿಸುತ್ತದೆ. ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಅಂದರೆ ಪ್ರಸ್ತುತವಾಗಿ ಸುವಾರ್ತೆ ಯುಗದಾದ್ಯಂತ ಪ್ರತಿನಿಧಿಸುತ್ತಾನೆ, ಆದರೆ ಪ್ರಪಂಚದಿಂದ ರಾಜ್ಯವೆಂದು ಗುರುತಿಸಲಾಗಿಲ್ಲ. ಅದು ಅಂದರೆ ಪ್ರತಿಮೆಯಲ್ಲಿ ಪ್ರತಿನಿಧಿಸುವ ಬದಲಾಗುತ್ತಿರುವ ಅನ್ಯ ಜನಾಂಗಗಳ ರಾಜ್ಯಗಳಿಗಿಂತ ಭಿನ್ನವಾಗಿದೆ. ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಅಂದರೆ ಪ್ರತಿಮೆಯ ಅಧಿಕಾರವು ಒಂದು ಜನಾಂಗದಿಂದ ಇನ್ನೊಂದಕ್ಕೆ ವರ್ಗಾಯಿಸಲ್ಪಟ್ಟಂತೆ ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಕನಸು ನಿಜ, ಅದರ ಅರ್ಥವು ನಂಬತಕ್ಕದ್ದು ಎಂದು ಹೇಳಿದನು. ದಾನಿಯೇಲ 2:44 ಮತ್ತು 45ನೇ ವಚನ. ನಮ್ಮ ಕರ್ತನು ತನ್ನ ನಿಷ್ಠಾವಂತರಿಗೆ ಭರವಸೆ ನೀಡಿದರು. ಆತನ ಸಾಮ್ರಾಜ್ಯದ ಸ್ಥಾಪನೆಯ ಸಮಯದಲ್ಲಿ ಮತ್ತು ಯಹೂದ್ಯರ ಅಧಿಕಾರವನ್ನು ಉರುಳಿಸುವ ಸಮಯದಲ್ಲಿ ಜಯ ಹೊಂದಿದ ಸಭೆ ಅವನೊಂದಿಗೆ ಇರುತ್ತದೆ ಮತ್ತು ಆ ಕೆಲಸದಲ್ಲಿ ಪಾಲನ್ನು ಹೊಂದಿರುತ್ತದೆ. ಆತನ ಸ್ವಂತ ಮಾತುಗಳು ಹೀಗಿವೆ: ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆವಿಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಪ್ರಕಟಣೆ 2:26 ಮತ್ತು 27ನೇ ವಚನ. ಕೀರ್ತನೆ 149 8 ಮತ್ತು 9ನೆಯ ವಚನ. ಪರದೆಯ ಆಚೆಗೆ ಕರ್ತನ ಮತ್ತು ಆತನ ಮಹಿಮೆ ಹೊಂದಿರುವ ಸಂತರು ಈಗ ಯಾವ ಮಹತ್ಕಾರ್ಯದ ವೈಶಿಷ್ಟ್ಯಗಳನ್ನು ನಡೆಸುತ್ತಿದ್ದಾರೆ ಎಂದು ನಿಖರವಾಗಿ ನಿರ್ಣಯಿಸಲು ನಮಗೆ ಸಾಧ್ಯವಾಗದಿರಬಹುದು. ಆದರೆ ಅವರು ಅದೇ ರಾಜ್ಯದ ವರ್ಗದ ಸದಸ್ಯರಿಗೆ ನಿಯೋಜಿಸಲಾದ ಕೆಲಸದಲ್ಲಿ ಸಕ್ರಿಯ ಪಾಲುಗೊಳ್ಳುವವರು ಎಂದು ನಾವು ಖಚಿತವಾಗಿರಬಹುದು. ಅವರ ಓಟವು ಮತ್ತು ಸೇವೆಯು ಇನ್ನೂ ತೆರೆಯ ಈ ಬದಿಯಲ್ಲಿ ಕೊನೆಗೊಂಡಿಲ್ಲ. ಕೊಯ್ಲು ಕೆಲಸವಾದ ಮೊದಲನೆಯದಾಗಿ ಜೀವಂತ ಚುನಾಯಿತರನ್ನು ಕೂಡಿಸುವುದು. ಎರಡನೆಯದಾಗಿ ಚೀಯೋನನ್ನು ನಿನ್ನ ದೇವರು ಆಳುತ್ತಾನೆ, ರಾಜ್ಯವನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಹೇಳುವುದು. ಮೂರನೆಯದಾಗಿ ನಮ್ಮ ದೇವರ ಮುಯ್ಯಿ ತೀರಿಸುವ ದಿನವನ್ನು ಘೋಷಿಸುವುದು.